ರಾಂಚಿಯಲ್ಲಿ ವಿರಾಟ್ ಕೊಹ್ಲಿಯ ರಣಾರ್ಭಟ ಕಂಡು ಬಂದಿದೆ. ಶತಕ ಸಿಡಿಸಿ ಮಿಂಚಿದ್ದಾರೆ ವಿರಾಟ್ ಕೊಹ್ಲಿ. ಎಲ್ರಿಗೂ ಇದ್ದಂತಹ ಬಯಕೆ, ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗಿದ್ದಂತಹ ಆಸೆ. 52ನೇ ಏಕದಿನ ಶತಕವನ್ನ ಪೂರೈಸಿದ್ದಾರೆ ವಿರಾಟ್ ಕೊಹ್ಲಿ. ರೋಕೋ ಅಬ್ಬರಕ್ಕೆ ಸೌತ್ ಆಫ್ರಿಕಾ ಪಡೆ ಸೈಲೆಂಟ್ ಆಗಿಬಿಟ್ಟಿದೆ. ಮೊದಲಿಗೆ ಇವರಿಬ್ಬರ ಪಾರ್ಟ್ನರ್ಶಿಪ್, ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ಬಹಳ ಅದ್ಭುತವಾಗಿ ಮೂಡಿಬಂತು. ಆ ಇಬ್ಬರು ಜೋಡಿಯ ಆಟವನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಕಣ್ತುಂಬಿಕೊಂಡ್ರು. ಅದಾದ ನಂತರ ರೋಹಿತ್ ಶರ್ಮಾ ಔಟ್ ಆದ ನಂತರವೂ ವಿರಾಟ್ ಕೊಹ್ಲಿಯ ರಣಾರ್ಭಟ ಮುಂದುವರಿಯಿತು. ರಾಂಚಿಯಲ್ಲಿ ಈಗ ಶತಕವನ್ನ ಪೂರೈಸಿದ್ದಾರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಬಹಳ ದಿನದಿಂದ ಕಾಯ್ತಾ ಇದ್ದಂತಹ ಕ್ಷಣ ಇದು. ಯಾಕಂದ್ರೆ ಅಂತಾರಾಷ್ಟ್ರೀಯ T20ಯಿಂದ ಅವರು ರಿಟೈರ್ಮೆಂಟ್ ತಗೊಂಡಾಗಿದೆ, ಟೆಸ್ಟ್ನಿಂದ ರಿಟೈರ್ಮೆಂಟ್ ತಗೊಂಡಾಗಿದೆ. ವಿರಾಟ್ ಕೊಹ್ಲಿ ಅವರನ್ನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅಭಿಮಾನಿಗಳು ನೋಡೋದೇ ಒನ್ ಡೇ ಮ್ಯಾಚ್ನಲ್ಲಿ. ಆ ಒನ್ ಡೇ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿಯ ಆರ್ಭಟವನ್ನ ನೋಡಬೇಕು, ವಿರಾಟ್ ಕೊಹ್ಲಿಯ ಸ್ಟೈಲ್ನ ಖತರ್ನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು. ವೆಯ್ಟ್ ಈಸ್ ಓವರ್. ವಿರಾಟ್ ಕೊಹ್ಲಿ ತಮ್ಮ ಎಂದಿನ ಖದರ್ನಲ್ಲಿ ಮಿಂಚಿದ್ದಾರೆ. ಶತಕ ಸಿಡಿಸಿ ಮಿಂಚಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ರಾಂಚಿಯಲ್ಲಿ ನಡೀತಾ ಇರುವಂತಹ ಪಂದ್ಯದಲ್ಲಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಸಂತ್ ಮಳವತ್ತಿ ನೀಡ್ತಾ ಹೋಗ್ತಾರೆ. ವಸಂತ್, ಟೆಸ್ಟ್ ನಲ್ಲಿ ಕಾಣಿಸಿಕೊಳ್ಳಲ್ಲ ವಿರಾಟ್ ಕೊಹ್ಲಿ, T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಕಾಣಿಸಿಕೊಳ್ಳಲ್ಲ. ನಾವು ಕಾಣಿಸಿಕೊಳ್ಳೋದೇ ಈ ಒನ್ ಡೇ ಮ್ಯಾಚ್ ನಲ್ಲಿ. ಹಾಗಾಗಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಅಭಿಮಾನಿಗಳಲ್ಲಿ. ರೋಕೋ ಜೋಡಿ ಇವತ್ತು ಮತ್ತೊಮ್ಮೆ ಮಜಾ ಕೊಡ್ತು ಅಭಿಮಾನಿಗಳಿಗೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಆರ್ಭಟ. ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ವಸಂತ್. ಎಸ್ ವಿದ್ಯಾಶ್ರೀ, ಏನಂದ್ರೆ ಸದ್ಯದಲ್ಲಿ ಭಾರತೀಯ ಕ್ರಿಕೆಟ್ ನಲ್ಲಿ ಒಂದು ಚರ್ಚೆಗಳು ನಡೀತಾ ಇದೆ ಕೆಲವೊಂದಿಷ್ಟು. ಯಾಕೆಂದ್ರೆ ನಾವು ಕೆಲ ದಿನಗಳ ಹಿಂದಷ್ಟೇ ಗಮನಿಸಿದ್ವಿ, ಸೌತ್ ಆಫ್ರಿಕಾ ವಿರುದ್ಧ ಇದೇ ಟೀಮ್ ಇಂಡಿಯಾ ವೈಟ್ ವಾಶ್ ಮುಖಭಂಗವನ್ನು ಅನುಭವಿಸ್ತು. ಅದು ಕೂಡ ಹೋಮ್ ಗ್ರೌಂಡ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ 2-0 ಅಂತರದಲ್ಲಿ ವೈಟ್ ವಾಶ್ ಮುಖಭಂಗ ಅನುಭವಿಸ್ತು. ಒಂದು ರೀತಿಯಲ್ಲಿ ಅದು ಅವಮಾನ, ಅದು ಹೀನಾಯವಾದಂತಹ ಒಂದು ಸಾಧನೆಯನ್ನ ಟೀಮ್ ಇಂಡಿಯಾ ಮಾಡ್ತು. ಅದಾದ ನಂತರದಲ್ಲಿ ಈಗ ಏಕದಿನ ಸರಣಿ ಆರಂಭವಾಗಿರುವಂತದ್ದು. ಈ ಸರಣಿಯ ಮೊದಲ ಪಂದ್ಯದಲ್ಲೇ ಅಭಿಮಾನಿಗಳು ಏನೆಲ್ಲ ಕಹಿ ನೆನಪನ್ನ ಕಂಡಿದ್ರು, ಕಹಿಯಾಗಿ ಉಳಿದ್ಬಿಟ್ಟಿತ್ತು ಅಭಿಮಾನಿಗಳಲ್ಲಿ ಆ ಸೋಲಿನ ಒಂದು ಇನ್ನಿಂಗ್ಸ್ ನಲ್ಲೇ ಇವತ್ತು ಆ ಸೋಲಿನ ಕಹಿ ಎಲ್ಲ ಮಾಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿದ್ಯಾಶ್ರೀ. ಯಾಕಂದ್ರೆ ನಾವು ಕಳೆದ ಒಂದು 2 ತಿಂಗಳಿಂದ ಗಮನಿಸ್ತಾ ಬಂದ್ರೆ ಭಾರತೀಯ ಕ್ರಿಕೆಟ್ ನಲ್ಲಿ ನಡೀತಿರುವಂತಹ ಚರ್ಚೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರ ಭವಿಷ್ಯದ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಅವರು T20ಗೆ ರಿಟೈರ್ ಆದ್ರು, ಟೆಸ್ಟ್ಗೆ ರಿಟೈರ್ ಆದ್ರು, ಈಗ ಒನ್ ಡೇ ಅಲ್ಲಿ ಮಾತ್ರ ಉಳಿದಿದ್ದಾರೆ. ಅವರಿಬ್ಬರಿಗೆ ಇರ್ತಕ್ಕಂತಹ ಒಂದು ದೊಡ್ಡದಾದ ಕನಸು ಏನಂದ್ರೆ 2027ರ ಏಕದಿನ ವಿಶ್ವಕಪ್ ಆಡ್ಬೇಕು ಅನ್ನುವಂಥದ್ದು. ಆದ್ರೆ ಅಲ್ಲಿಯ ತನಕ ಒಂದೇ ಫಾರ್ಮೆಟ್ ನ ಇವ್ರು ಆಡೋ ಕಾರಣದಿಂದಾಗಿ ಇವ್ರನ್ನ ಅಂದ್ರೆ ಅರ್ಲಿ ರಿಟೈರ್ಮೆಂಟ್ ಆಗ್ಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೀತಿವೆ. ಮ್ಯಾನೇಜ್ಮೆಂಟ್ ವಲಯದಲ್ಲೂ ಕೂಡ ಈ ಬಗ್ಗೆ ಹಲವಾರು ಚಟುವಟಿಕೆಗಳು ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸೌತ್ ಆಫ್ರಿಕಾ ಸರಣಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರ ಪಾಲಿಗೂ ಕೂಡ ಅತ್ಯಂತ ಮಹತ್ವದ್ದಾಗಿತ್ತು. ಈ ಸರಣಿಯಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನ ಮತ್ತೊಮ್ಮೆ ಪ್ರೂವ್ ಮಾಡಬೇಕಾದಂತ ಅತ್ಯಂತ ಅಗತ್ಯ ಒಂದು ಇತ್ತು. ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹಾಗೂ ರೋಹಿತ್ ಶರ್ಮಾ ಮೇಲೆ ಸಹಜವಾಗಿ ಈ ಸರಣಿಗೂ ಮುಂಚೆ ಹೆಚ್ಚಿನ ನಿರೀಕ್ಷೆ ಇತ್ತು. ಒಂದ್ ಕಡೆ ಮ್ಯಾನೇಜ್ಮೆಂಟ್ ವಲಯದಲ್ಲಿ ಇವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಆದ್ರೆ, ಅಭಿಮಾನಿಗಳಿಗೆ 200ಕ್ಕೂ ಅಧಿಕ ದಿನಗಳಾದ ನಂತರದಲ್ಲಿ ಭಾರತದ ನೆಲದಲ್ಲಿ ಇವರಿಬ್ರು ಆಡ್ತಿದ್ದಾರೆ, ಇವರಿಬ್ಬರ ಆಟವನ್ನ ನಾವು ನೋಡ್ಬೇಕು ಅನ್ನುವಂತ ಒಂದಿಷ್ಟು ಕುತೂಹಲಗಳಿತ್ತು. ಆ ಎಲ್ಲಾ ಕುತೂಹಲಗಳು ಮತ್ತೆ ಇದಕ್ಕೆ ಒಂದೇ ಇನ್ನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಬ್ರು ಕೊಟ್ಟಿರುವಂತದ್ದು. ಇವತ್ತಿನ ಮ್ಯಾಚ್ ಅನ್ನ ಗಮನಿಸ್ತಾ ಹೋದ್ರೆ ವಿದ್ಯಾಶ್ರೀ, ಅತ್ಯಂತ ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಇಬ್ರು ಬಿಲ್ಡ್ ಮಾಡಿದ್ರು. ಆರಂಭದಲ್ಲೇ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಅನ್ನ ಟೀಮ್ ಇಂಡಿಯಾ ಕಳ್ಸ್ಕೊಂತು. ಅಂದ್ರೆ ಆರಂಭದಲ್ಲೇ ಒಂದು ಆಘಾತ ಎದುರಾಗಿತ್ತು. ಅನಂತರದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿದ ರೀತಿ, ಅವರಿಬ್ಬರ ಒಂದು ಪಾರ್ಟ್ನರ್ಶಿಪ್ ತೆಗೆದುಕೊಂಡಂತ ಹೋದಂತ ರೀತಿ, ಅಂದ್ರೆ ಒತ್ತಡದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೌತ್ ಆಫ್ರಿಕಾಗೆ ಇಲ್ಲೂ ಕೂಡ ಅಪ್ಪರ್ ಹ್ಯಾಂಡ್ ಸಿಗದೆ ಇರುವಂತ ರೀತಿಯಲ್ಲಿ ಇವರಿಬ್ರು ಇನ್ನಿಂಗ್ಸ್ ಅನ್ನ ಕಟ್ಕೊಂಡು ಹೋದ್ರು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ 100 ರನ್ಗಳ ಜೊತೆ ಆಟ ಆಡಿದ್ರು. ರೋಹಿತ್ ಶರ್ಮಾ ಸತತವಾಗಿ 3ನೇ ಅರ್ಧ ಶತಕವನ್ನ ಸಿಡಿಸಿದ್ರು ಏಕದಿನ ಕ್ರಿಕೆಟ್ ನಲ್ಲಿ. ಆ ನಂತರದಲ್ಲಿ ಔಟ್ ಆದ್ರು. ಆದ್ರೆ ವಿರಾಟ್ ಕೊಹ್ಲಿ ತನ್ನ ಏನ್ ಕ್ಲಾಸ್ ಆಟ ಅಂತ ಏನ್ ಕರಿತೀವಿ ಅದನ್ನ ಆಡಿದ್ರು. ಮೊದಲನೇ ಎಸೆತದಲ್ಲೇ ಬೌಂಡ್ರಿಯನ್ನ ಬಾರಿಸಿ ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯದಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಅನಂತರದಲ್ಲಿ ಲೀಲಾಜಾಲವಾಗಿ ಸೌತ್ ಆಫ್ರಿಕಾ ಬೌಲರ್ಗಳನ್ನ ಸಮರ್ಥವಾಗಿ ಎದುರಿಸಿದ್ರು ಅನ್ನೋದು ಅವರ ಇನ್ನಿಂಗ್ಸೇ ಹೇಳ್ತಾ ಇತ್ತು. ಯಾಕೆಂದ್ರೆ ಇಲ್ಲೂ ಕೂಡ ಗೊಂದಲ ಅನ್ನುವಂಥದ್ದು ಇರ್ಲಿಲ್ಲ, ಅಥವಾ ಇಲ್ಲೂ ಕೂಡ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅಂತ ಅನಿಸ್ಲಿಲ್ಲ. ರೈಟ್, ಥ್ಯಾಂಕ್ ಯು ವಸಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.